ಯಾರ ಬೇರೆಯವ್ರು ಹೇಳಿ ದಯಮಾಡಿ. ಯಾರು ಹೇಳ್ತೀರಾ ಹೇಳ್ಬೋದು ಆಚಾರ್ಯ ಜೊತೆ. ಅವ್ರನ್ನೇ ಅಂತ ಹೇಳೋದೇನ್ರಿ, ಯಾರ ಹೇಳಿ, ಯಾರ ಒಬ್ರು. ಮನೀಶ್ ಅವರೇ ನೀವ್ ಹೇಳ್ರಿ, ನಿಮ್ಮ ಧ್ವನಿ ಕೇಳಿಲ್ಲ, ತುಂಬಾ ದಿವಸ ಆಯ್ತು. ಆದ್ರೆ ಸರ್ ನಾನು ಆಫೀಸಲ್ಲಿ ಇದ್ದೀನಿ. ಐ ಮೀನ್ ಜಸ್ಟ್ ಆಡಿಯೋ ಲಿಸ್ನಿಂಗ್, ಮಲ್ಟಿ ಟಾಸ್ಕಿಂಗ್. ಹೋಗ್ಲಿ ಬಿಡಿ. ಗೊತ್ತಿಲ್ಲ. ಸರಿ, ಬೇರೆಯವ್ರು ಯಾರು ಹೇಳ್ರಿ. ನಾ ಹೇಳ್ತೀನಿ ಬಿಡಿ, ನಾ ಹೇಳ್ತೀನಿ. ಹೇಳ್ಬೇಕು. ಹರೇನು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗನರ್ತಕಿ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ ತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ, ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ನಿನ್ನೆ ತಿಳಿದಂತೆ ಜನನ ಮರಣಾದಿ ಯಾವ ದೋಷಗಳು ಕೂಡ ಇಲ್ಲ ಭಗವಂತನಿಗೆ ಎಂಬ ವಿಷಯದೊಳಗೆ ಪ್ರಮಾಣವನ್ನ ಶ್ರೀಮದಾಚಾರ್ಯ ಉದಾಹರಣೆ ಮಾಡಿದ್ದು, ಜಾಯತೆ ನೈವ ಕುತ್ರಾಪಿ ಮ್ರಿಯತೆ ಕುತ ಏವತು ಅಂತ ಈ ಶ್ಲೋಕವನ್ನ ಉದಾಹರಣೆ ಮಾಡಿದ್ದು. ಇದಾದ ಮೇಲೆ 78ನೆಯ ಶ್ಲೋಕ, ದೋಷ ದರ್ಶನಸ್ಯ ಅನ್ಯಥಾ ಸಿದ್ಧಿಂ ಆಹ. ಅಲ್ಲಿ ಮೇಲೆ ಹೇಳಿದ್ದು ಭಗವಂತನಿಗೆ ಹುಟ್ಟು ಇಲ್ಲ, ಭಗವಂತನಿಗೆ ಮರಣ ಇಲ್ಲ, ಭಗವಂತನಿಗೆ ಯಾವುದೇ ರೀತಿಯಾದಂತಹ ಶಸ್ತ್ರಗಳಿಂದ ದುಃಖ ಆಗೋದಿಲ್ಲ,
ಮತ್ತು ಭಗವಂತ ಮೋಹಿತನಾಗೋದಿಲ್ಲ, ಭಗವಂತ ಬಂಧಿತನಾಗೋದಿಲ್ಲ ಯಾರಿಂದಲೂ ಕೂಡ ಅಂತ ಈ ರೀತಿಯಾಗಿ ವಿಚಾರವನ್ನ ಹಿಂದಿನ ಶ್ಲೋಕದಲ್ಲಿ ತಿಳಿಸಿಕೊಟ್ರು. ಇದರ ಮೇಲೆ ಪ್ರಶ್ನೆ ಏನು ಅಂದ್ರೆ, ಭಗವಂತ ಅವತಾರಗಳು, ಕೃಷ್ಣ ಅವತಾರವಾಗಲಿ ರಾಮಾವತಾರವಾಗಲಿ ಅನೇಕ ಅವತಾರಗಳಲ್ಲಿ ಭಗವಂತ ಎಲ್ಲ ದೋಷಗಳು ಭಗವಂತನಿಗೆ ಕಾಣ್ತಾವಲ್ಲ, ಅನೇಕ ದೋಷಗಳು ಕೂಡ ಭಗವಂತನಿಗೆ ಕಾಣ್ತಾ ಇರುವಾಗ ದೋಷ ಇಲ್ಲ ಅಂತ ಹೇಗೆ ಹೇಳ್ತೀರಿ ನೀವು ಅಂತ ಅಂದ್ರೆ, ದೋಷ ದರ್ಶನಸ್ಯ ಅನ್ಯಥಾ ಸಿದ್ಧಿಂ ಆಹ. ಆ ಕಂಡಂತಹ ದೋಷಗಳು, ಭಗವಂತನಲ್ಲಿ ಏನು ದೋಷಗಳು ಅಂತ ಅನಿಸ್ತಾ ಇವೆಯೋ ಆ ದೋಷಗಳನ್ನ ಅನ್ಯಥಾ ರೀತಿಯಾಗಿ ಅವುಗಳನ್ನ ತಿಳಿದುಕೊಳ್ಳಬೇಕು. ಯಾಕೆ ಭಗವಂತ ದೋಷಗಳನ್ನ ತೋರಿಸ್ತಾನೆ ಎಂಬುದಾಗಿ ಅದನ್ನ ತಿಳಿಸಿಕೊಡ್ತಾರೆ. 78ನೆಯ ಶ್ಲೋಕ. ಈಶನ್ನಪಿ ಹಿ ದೇವೇಶಃ ಈಶನ್ನಪಿ ಹಿ ದೇವೇಶಃ ಸರ್ವಸ್ಯ ಜಗತೋ ಹರಿಃ ಸರ್ವಸ್ಯ ಜಗತೋ ಹರಿಃ ಕರ್ಮಾಣಿ ಕುರುತೆ ನಿತ್ಯಂ ಕರ್ಮಾಣಿ ಕುರುತೆ ನಿತ್ಯಂ ಹೀನಾಶ ಇವ ದುರ್ಬಲಃ ಹೀನಾಶ ಇವ ದುರ್ಬಲಃ. ಈಶನ್ನಪಿ ಹಿ ದೇವೇಶಃ ಸರ್ವಸ್ಯ ಜಗತೋ ಹರಿಃ ಕರ್ಮಾಣಿ ಕುರುತೆ ನಿತ್ಯಂ ಹೀನಾಶ ಇವ ದುರ್ಬಲಃ ಎಂಬುದಾಗಿ 78ನೇ ಶ್ಲೋಕ ಪದವಿಭಾಗ. ಈಶನ್ ಅಪಿ ಹಿ ದೇವೇಶಃ ಸರ್ವಸ್ಯ ಜಗತಃ ಹರಿಃ ಕರ್ಮಾಣಿ ಕುರುತೆ ನಿತ್ಯಂ ಕೀನಾಶಃ ಇವ ದುರ್ಬಲಃ ಎಂಬುದಾಗಿ ಪದವಿಭಾಗ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಭಗವಂತನಲ್ಲಿ ಅನೇಕ ದೋಷಗಳು ಕಾಣಿಸ್ತಾವಲ್ಲ ಅಂತ ಆಕ್ಷೇಪ ಬಂದ್ರೆ ಅದಕ್ಕೆ ಉತ್ತರವನ್ನ ಇಲ್ಲಿ ಕೊಡ್ತಾ ಇದ್ದದ್ದು. ಯಾಕೆ ಭಗವಂತ ಆ ರೀತಿಯಾಗಿ ತೋರಿಸ್ತಾನೆ ಅಂತಂದ್ರೆ ನೋಡಿ, ಈಶನ್ನಪಿ ಹಿ ದೇವೇಶಃ, ದೇವೇಶಃ ಹರಿಃ, ಎಲ್ಲ ದೇವತೆಗಳಿಗೆ ಈಶನಾದಂತಹ, ಎಲ್ಲ ದೇವತೆಗಳಿಗೂ ಒಡೆಯನಾದಂತಹ ಆ ಹರಿ, ಈ ಭಗವಂತ ಏನಾಗಿದ್ದಾನೆ ಅಂದ್ರೆ ಸರ್ವಸ್ಯ ಜಗತಃ ಈಶನ್ನಪಿ, ಬರೇ ದೇವತೆಗಳಿಗಷ್ಟೇ ಒಡೆಯಲ್ಲ, ದೇವತೆಗಳಿಗೆ ಒಡೆಯನಾದಂತಹ ಭಗವಂತ ಇಡೀ ಜಗತ್ತಿಗೆ ಒಡೆಯನಾಗಿದ್ದಾನೆ. ಇಡೀ ಜಗತ್ತಿಗೆ ಒಡೆಯನಾದರೂ ಕೂಡ ಭಗವಂತ ಏನು ಮಾಡ್ತಾನೆ ಅಂತಂದ್ರೆ ಕರ್ಮಾಣಿ ನಿತ್ಯಂ ಕುರುತೆ, ಭಗವಂತ ಕರ್ಮಗಳನ್ನ ನಿತ್ಯದಲ್ಲಿಯೂ ಮಾಡ್ತಾನೆ. ಹೇಗೆ ಮಾಡ್ತಾನೆ ಅಂದ್ರೆ ದುರ್ಬಲಃ ಕೀನಾಶಃ ಇವ, ದುರ್ಬಲನಾದಂತಹ ಕ್ಷುದ್ರನಾದಂತಹ ವ್ಯಕ್ತಿಯಂತೆ ಭಗವಂತ ಅನೇಕ ಕರ್ಮಗಳನ್ನ ಮಾಡ್ತಾನೆ. ಭಗವಂತ ಅನೇಕ ಕರ್ಮಗಳನ್ನು ಮಾಡಿದ್ದಾನೆ. ಕೃಷ್ಣನಾದಾಗ ಅರ್ಜುನನ ರಥವನ್ನ ಓಡಿಸಿದ್ದಾಗಲಿ, ಅನೇಕ ರೀತಿಯಾದಂತಹ ಕ್ಷುದ್ರವಾದಂತಹ ಕೆಲಸ ಅಂದ್ರೆ ಸಾಮಾನ್ಯ ವ್ಯಕ್ತಿಗಳು ಮಾಡುವಂತಹ ಬಹಳ ಸಣ್ಣ ಪುಟ್ಟ ಕೆಲಸಗಳು, ಬಹಳ ಸಣ್ಣ ವ್ಯಕ್ತಿಗಳು ಮಾಡುವಂತಹ ಕೆಲಸವನ್ನು ಕೂಡ, ಕರ್ಮಗಳನ್ನು ಕೂಡ ಭಗವಂತ ತಾನು ಮಾಡಿದ್ದಾನೆ. ಸುಮ್ಮನೆ ಕೃಷ್ಣಾವತಾರದಲ್ಲಿ ಅರ್ಜುನನಿಗೆ ಸಾರಥಿ ಆಗಿದ್ದು ಇದು ಒಂದು ಕ್ಷುದ್ರವಾದಂತಹ ಕೆಲಸ, ಒಬ್ಬರ ಕೆಳಗೆ ಇದ್ದುಕೊಂಡು ಕೆಲಸವನ್ನ ಮಾಡೋದು ಅಂದ್ರೆ, ಮತ್ತೆ ಇದು ದೋಷವೇ. ಇದು ಭಗವಂತ ಕೃಷ್ಣನಾಗಿ ಅರ್ಜುನನ ಸಾರಥಿಯಾಗಿ ಆ ಕೆಲಸವನ್ನ ಮಾಡಿದ್ದು. ಹೀಗಾಗಿ ಭಗವಂತ ಯಾಕೆ ಹೀಗೆ ಮಾಡಿದ್ದು ಅಂತ ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ. ಇಲ್ಲಿ ಹೇಳ್ತಾ ಇದ್ದದ್ದು, ಭಗವಂತ ಇಡೀ ಜಗತ್ತಿಗೆ ಒಡೆಯನಾದರೂ ಕೂಡ ಏನ್ ಮಾಡ್ತಾನೆ ಅಂದ್ರೆ ಕರ್ಮಗಳನ್ನ ಮಾಡ್ತಾನೆ. ಎಂತಹ ಕರ್ಮಗಳನ್ನ? ಕ್ಷುದ್ರವಾದಂತಹ ಸಾಮಾನ್ಯ ವ್ಯಕ್ತಿ ಮಾಡುವಂತಹ ಕರ್ಮವನ್ನು ಕೂಡ ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂದ್ರೆ ಅಸುರ ಜನ ಮೋಹನಕ್ಕಾಗಿ ಅಂತ ಮುಂದೆ ಬರ್ತದೆ. ಒಟ್ಟಾರೆ ಹೀಗಾಗಿ ಭಗವಂತ
ನಿಜವಾಗಿ ಭಗವಂತನಲ್ಲಿ ದೋಷ ಇಲ್ಲ, ದೋಷಗಳು ತೋರಿಸ್ತಾನೆ ಭಗವಂತ. ಆದರೆ ಅವು ಬೇಕಂತಲೇನೆ ಅಸುರರಿಗೆ ಮೋಹನ ಮಾಡುವ ಸಲುವಾಗಿಯೇನೆ ಕ್ಷುದ್ರವಾದಂತಹ ದುರ್ಬಲರಾದಂತಹ ವ್ಯಕ್ತಿಗಳು ಆ ಕರ್ಮಗಳನ್ನು ಮಾಡುವಂತೆ ಭಗವಂತ ಕರ್ಮಗಳನ್ನು ಮಾಡುತ್ತಾನೆ. ಹೀಗಾಗಿ ಭಗವಂತನಲ್ಲಿ ಇರುವಂತಹ ದೋಷಗಳು ಇವೆ ಅಂತ ಯಥಾವಸ್ಥಿತವಾಗಿ ತಿಳಿದುಕೊಳ್ಳೋದಲ್ಲ, ಕಂಡಂತಹ ದೋಷಗಳನ್ನ ಅನ್ಯಥಾ ರೀತಿಯಿಂದ ಅವುಗಳನ್ನ ತಿಳಿದುಕೊಳ್ಳಬೇಕು. ಅದನ್ನ ಟಿಪ್ಪಣಿಕಾರರು ಅವತಾರಿಕೆಯನ್ನು ಕೊಟ್ಟದ್ದು ದೋಷ ದರ್ಶನಸ್ಯ ಅನ್ಯಥಾ ಸಿದ್ಧಿಂ ಆಹ. ಕಂಡಂತಹ ದೋಷದ ದರ್ಶನ ಆಗ್ತದಲ್ಲ, ಅವುಗಳು ಅನ್ಯಥಾ ಸಿದ್ಧಿ, ಅನ್ಯಥಾ ರೀತಿಯಿಂದ ಅವುಗಳು ಉಪಪನ್ನವಾಗ್ತವೆ ಅಂತ ತಿಳಿದುಕೊಳ್ಳಬೇಕು ಅಂತ ಹೇಳಿದ್ದು. ಮತ್ತೆ ಯಾವ ತರಹ ದೋಷಗಳು ಕಾಣುತ್ತವೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. 29ನೆಯ ಶ್ಲೋಕ. ನಾತ್ಮಾನಂ ವೇದ ಮುಗ್ಧೋಯಂ ನಾತ್ಮಾನಂ ವೇದ ಮುಗ್ಧೋಯಂ ದುಃಖೀ ಸೀತಾಂ ಚ ಮಾರ್ಗತೆ ದುಃಖೀ ಸೀತಾಂ ಚ ಮಾರ್ಗತೆ ಬದ್ಧ ಶಕ್ರಜಿತೇತ್ಯಾದಿ ಬದ್ಧ ಶಕ್ರಜಿತೇತ್ಯಾದಿ ಲೀಲೈಷಾಸುರಮೋಹಿನಿ ಲೀಲೈಷಾಸುರಮೋಹಿನಿ ನಾತ್ಮಾನಂ ವೇದ ಮುಗ್ಧೋಯಂ ದುಃಖೀ ಸೀತಾಂ ಚ ಮಾರ್ಗತೆ ಬದ್ಧ ಶಕ್ರಜಿತೇತ್ಯಾದಿ ಲೀಲೈಷಾಸುರಮೋಹಿನಿ ಎಂಬುದಾಗಿ 79ನೆಯ ಶ್ಲೋಕ. ಪದವಿಭಾಗ. ನ ಆತ್ಮಾನಂ ವೇದ ಮುಗ್ಧಃ ಅಯಂ ದುಃಖೀ ಸೀತಾಂ ಚ ಮಾರ್ಗತೆ ಬದ್ಧಃ ಶಕ್ರಜಿತ ಇತಿ ಆದಿಃ ಲೀಲಾ ಏಷಾ ಅಸುರಮೋಹಿನಿ ಎಂಬುದಾಗಿ ಪದವಿಭಾಗ. ನೋಡಿ, ಇಲ್ಲಿಯೂ ಕೆಲವೊಂದು ವಿಚಾರಗಳನ್ನ ಆಚಾರ್ಯ, ನಾ ಆತ್ಮಾನಂ ಅಂದ್ರೆ ನುತ್ಮಾನಂ ಅಂತ ಇದೆ ನಮ್ದ್ರಲ್ಲಿ. ಆತ್ಮಾನಂ ಅಂತಾನೆ ಮಾಡ್ಕೊಳ್ಳ ನಾನು. ಏನಿದೆ? ನುತ್ಮಾನಂ. ನುತ್ಮಾನಂ ಏನ್ ತಪ್ಪ? ಅದೇನಿಲ್ಲ. ಇಲ್ಲ, ಆಯ್ತು, ನಾನೇ ಮಾಡ್ಕೋತೀನಿ. ಆಯ್ತು ಆಚಾರ್ಯ, ನಾನು ಆತ್ಮಾನ ಮಾಡ್ಕೊಂಡು ಆಯ್ತು. ನಾತ್ಮಾನಂ ವೇದ ಮುಗ್ಧೋಯಂ. ಮತ್ತೆ ಭಗವಂತನಲ್ಲಿ ಯಾವ ತರಹದ ದೋಷಗಳು ಕಾಣ್ತವೆ ಅಂತ ಹೇಳ್ತಾ ಇದ್ದಾರೆ. ಆತ್ಮಾನಂ ವೇದ, ಆತ್ಮಾನಂ ನ ವೇದ. ನೋಡಿ, ನಿನ್ನೆ ಬಂತು ಭಗವಂತನನ್ನ ಸಾಕಲ್ಲೇನ ಯಾರು ಬ್ರಹ್ಮಾದಿ, ನಿನ್ನೆ ಮೊನ್ನೆ ಬಂತು ಭಗವಂತನನ್ನ ಸಾಕಲ್ಲೇನ ಬ್ರಹ್ಮಾದಿ ದೇವತೆಗಳು ತಿಳಿದುಕೊಳ್ಳೋದಿಲ್ಲ, ನಾವ್ರು ಬಿಟ್ಟು ಬೇರೆಯವರು ಕೂಡ ತಿಳಿದುಕೊಳ್ಳೋದಿಲ್ಲ. ಹಾಗಾದ್ರೆ ತಿಳಿದುಕೊಳ್ಳೋದಿಲ್ಲ ಅಂತಂದ್ರೆ ಆ ವಸ್ತುವೇ ಇಲ್ಲ ಅಂತೀವಿ ಅಂದ್ರೆ ವಸ್ತು ಇಲ್ಲ ಅಂತ ಅರ್ಥ ಅಲ್ಲ. ಭಗವಂತನೇ ತನ್ನನ್ನ ತಾನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದಾನೆ ಅಂತ ಹಿಂದೆ ಒಂದು ಶ್ಲೋಕ ಬಂದಿದೆ. ತಸ್ಮಾತ್ತಂ ವೇದ ಸಸ್ವಯಂ ಅಂತ 72ನೆಯ ಶ್ಲೋಕ. ಹೀಗಾಗಿ ಅಲ್ಲಿ ಬಂದದ್ದು. ಆದ್ರೆ ಭಗವಂತ ಏನ್ ಮಾಡಿದ್ದಾನೆ ಅಂದ್ರೆ ದೋಷವನ್ನ ಭಗವಂತನಲ್ಲಿ ಕಾಣ್ತವೆ, ದೋಷವನ್ನು ತೋರಿಸಿದ್ದಾನೆ ಭಗವಂತ. ಏನು ದೋಷ ತೋರಿಸಿದ್ದಾನೆ ಅಂದ್ರೆ ನಾತ್ಮಾನಂ ವೇದ, ಆತ್ಮಾನಂ ನ ವೇದ. ಭಗವಂತ ರಾಮಾಯಣದ ಒಂದು ಪ್ರಸಂಗದಲ್ಲಿ ಯುದ್ಧವನ್ನ ಮಾಡುವಾಗ, ಯುದ್ಧ ನಡೆಯುವಂತಹ ಪ್ರಸಂಗದೊಳಗೆ ರಾಮದೇವರಿಗೆ ನಾನು ನಾರಾಯಣ ಅಲ್ಲ, ನಾರಾಯಣ ಏನು ಅಂತ ಗೊತ್ತಿಲ್ಲದಂತೆ ಭಗವಂತ ಒಂದು ಪ್ರಸಂಗದಲ್ಲಿ ಇರುವಂತಹ ಪ್ರಸಂಗ. ಅಲ್ಲಿ ಬ್ರಹ್ಮಾದಿ ದೇವತೆಗಳು ಬಂದು ರಾಮದೇವರಿಗೆ ನೀನು ನಾರಾಯಣ ಅಂತ ತಿಳಿಸಿಕೊಡ್ತಾರೆ ಅಂತ ಒಂದು ಪ್ರಸಂಗದಲ್ಲಿ ಬರುತ್ತದೆ. ಹೀಗೆ ಭಗವಂತ ಒಂದು ಪ್ರಸಂಗದಲ್ಲಿ, ಕೆಲವು ಪ್ರಸಂಗದಲ್ಲಿ ತೋರಿಸಿದ್ದಾನೆ. ನಾತ್ಮಾನಂ ವೇದ, ಆತ್ಮಾನಂ ನ ವೇದ. ನನ್ನನ್ನು ನಾನು ಯಾರು ಅಂತ ತಿಳಿದುಕೊಂಡಿಲ್ಲ ಅಂತ ಭಗವಂತ ಕೆಲವು ಕಡೆಗೆ ತೋರಿಸಿದ್ದಾನೆ ಸುಮ್ಮನೆ.
ಅಸುರ ಜನ ಮೋಹನಕ್ಕಾಗಿ. ಆತ್ಮಾನಂ ನ ವೇದ, ನಾ ಯಾರು ಅಂತ ಗೊತ್ತಿಲ್ಲ ಅಂತಂದ್ರೆ ಅದು ಒಂದು ದೋಷ. ಅದು ಹೀಗೆ ಒಂದು ಭಗವಂತ ದೋಷವನ್ನ ತೋರಿಸಿದ್ದಾನೆ. ಇನ್ನು ಅಯಂ ಮುಗ್ಧ, ಮುಗ್ಧ ಅಂತ ಈ ರೀತಿಯಾಗಿ ಭಗವಂತ ಮೋಹಗೊಳ್ಳುವವರಂತೆ ಆ ರೀತಿಯಾಗಿಯೂ ಕೂಡ ಭಗವಂತ ತೋರಿಸಿದ್ದಾನೆ ಕೆಲವು ಪ್ರಸಂಗದಲ್ಲಿ. ಅಥವಾ ಮೂರ್ಛಿತನಾಗಿ ಬಿದ್ದಂತಹ ಪ್ರಸಂಗ, ಇಂತಹ ಪ್ರಸಂಗಗಳನ್ನ ತೋರಿಸಿದ್ದಾನೆ. ಮುಗ್ಧ ಎಂಬುದಕ್ಕೆ ಟಿಪ್ಪಣಿಕಾರ ಬರೀತಾರೆ ಮೋಹಯುಕ್ತ. ಮುಗ್ಧ ಅಂದ್ರೆ ಏನು ಗೊತ್ತಿಲ್ಲದಂತೆ ಇರೋದು. ಮೂರ್ಛಾವಸ್ಥೆಯಲ್ಲಿದ್ದಾಗ, ಮೋಹಾವಸ್ಥೆಯಲ್ಲಿದ್ದಾಗ ಆಗ ಏನೂ ಗೊತ್ತಾಗೋದಿಲ್ಲ. ಹೀಗಾಗಿ ಮೋಹಯುಕ್ತ, ಮೋಹದಿಂದ ಕೂಡಿದಂಥವನಾಗಿದ್ದೇನೆ ಅಂತ ಕೆಲವು ಪ್ರಸಂಗದಲ್ಲಿ ಭಗವಂತ ತೋರಿಸಿದ್ದಾನೆ. ಇನ್ನು ಅಯಂ ದುಃಖಿ, ದುಃಖವುಳ್ಳವ, ನಾನು ದುಃಖವುಳ್ಳವ, ಭಗವಂತ ದುಃಖವುಳ್ಳವ ಅಂತ ತೋರಿಸಿದ್ದಾನೆ. ಯಾಕೆ ಸೀತಾದೇವಿಯನ್ನ ರಾವಣ ಅಪಹಾರ ಮಾಡಿಕೊಂಡು ಹೋದಾಗ ಬಹಳ ದುಃಖಪಟ್ಟಂತೆ ಭಗವಂತ ನಟನೆಯನ್ನ ಮಾಡಿ ತೋರಿಸಿದ್ದಾನೆ. ದುಃಖಪಟ್ಟವರಂತ ತೋರಿಸಿದ್ದಾನೆ. ದುಃಖ ಪಡೋದು ಇದು ಕೂಡ ಒಂದು ದೋಷ. ಆ ದೋಷವನ್ನ ಭಗವಂತ ಅಲ್ಲಿ ತೋರಿಸಿದ್ದಾನೆ. ಮತ್ತು ಸೀತಾಂಚ ಮಾರ್ಗತೆ, ಸೀತಾದೇವಿಯನ್ನ ಹುಡುಕ್ಲಿಕ್ಕೆ ಹೋಗ್ತಾನೆ ಭಗವಂತ, ಹುಡುಕುವ ಪ್ರಯತ್ನವನ್ನ ಮಾಡಿದ್ದಾನೆ. ಮತ್ತೆ ಭಗವಂತ ನೋಡಿ, ಯಾರು ಹುಡುಕಬೇಕು ಯಾರು ಹುಡುಕಬಾರ್ದು ಅಂದ್ರೆ, ಯಾವನಿಗೆ ಎಲ್ಲದರ ಜ್ಞಾನ ಇದೆಯೋ, ಯಾವುದು ಎಲ್ಲಿ ಇದೆ, ಯಾವ ವಸ್ತು ಎಲ್ಲಿದೆ ಅಂತ ಎಲ್ಲದರ ಜ್ಞಾನ ಇತ್ತು ಅಂದ್ರೆ ಹುಡುಕುವಂತಹ ಪ್ರಸಂಗವೇ ಬರೋದಿಲ್ಲ. ನೋಡಿ, ಭಗವಂತ ಸೀತಾದೇವಿಯನ್ನು ಹುಡುಕ್ತಾನೆ ಅಂದ್ರೆ ಸೀತಾದೇವಿ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಅಂತ ಅರ್ಥ. ಗೊತ್ತಿಲ್ಲ ಅಂದ್ರೆ ಭಗವಂತನಿಗೆ ಅಜ್ಞಾನ ಇದೆ ಅಂತ. ಹೀಗೆ ಇದು ಒಂದು ದೋಷ. ಈ ದೋಷವನ್ನು ಭಗವಂತ ತೋರಿಸಿದ್ದಾನೆ. ಸೀತಾಂಚ ಮಾರ್ಗತೆ, ಸೀತಾದೇವಿಯನ್ನ ಹುಡುಕುವಂತಹ ಒಂದು ಪ್ರಸಂಗ. ಇನ್ನು ಬದ್ಧ ಶಕ್ರಜಿತ, ಶಕ್ರಜಿತ ಅಂದ್ರೆ ಇಂದ್ರಜಿತ್, ಶಕ್ರ ಅಂದ್ರೆ ಇಂದ್ರ, ಶಕ್ರಜಿತ ಅಂದ್ರೆ ಇಂದ್ರಜಿತ್ತಿನಿಂದ ಬಂಧಿತನಾಗ್ತಾನೆ. ಅದು ಒಂದು ಪ್ರಸಂಗ. ಇದು ಒಂದು ದೋಷ. ಒಬ್ಬರಿಂದ ನಾವು ಬಂಧನಕ್ಕೆ ಒಳಗಾಗ್ತೇವೆ, ಒಬ್ಬರು ನಮ್ಮನ್ನು ಕಟ್ಟಿ ಹಾಕ್ತಾರೆ ಅಂದ್ರೆ ಅವರಿಗಿಂತ ನಾವು ಅಸಮರ್ಥರು ಅಂತ ಅರ್ಥ. ಅದು ಒಂದು ದೋಷ. ಹೀಗೆ ಮೇಲಿನ ಶ್ಲೋಕದಲ್ಲಿ ಹೇಳಿದಂಥದ್ದು, ಮೇಲಿನ ಶ್ಲೋಕದಲ್ಲಿ ಹೇಳಿದ್ದೇನು, ದುರ್ಬಲರಾದಂತಹ ವ್ಯಕ್ತಿಗಳಂತೆ ಕ್ಷುದ್ರ ಕೆಲಸವನ್ನ, ಕರ್ಮಗಳನ್ನ ಭಗವಂತ ಮಾಡಿದ್ದಾನೆ. ರಥದ ಸಾರಥ್ಯವನ್ನಾಗಲಿ ಹೀಗೆ ಅನೇಕ ಪ್ರಸಂಗವನ್ನ ಭಗವಂತ ಮಾಡಿ ತೋರಿಸಿದ್ದಾನೆ. ಈ ಶ್ಲೋಕದಲ್ಲಿ ಹೇಳಿದಂತೆ ತನ್ನನ್ನು ತಾನು ತಿಳಿದಿಲ್ಲ, ಮೂರ್ಛಿತನಾಗಿ ಇದ್ದದ್ದು, ದುಃಖಿತನಾದದ್ದು, ಸೀತಾದೇವಿಯನ್ನ ಹುಡುಕಿದ್ದು, ಮತ್ತು ಇಂದ್ರಜಿತ್ತಿನಿಂದ ಬಂಧಿತನಾಗಿದ್ದು ಇವೆಲ್ಲವೂ ಕೂಡ ದೋಷಗಳು ಕಾಣ್ತಾವಲ್ಲ ಅಂತ ಅಂದರೆ, ಅದಕ್ಕೆ ಟಿಪ್ಪಣಿಕಾರ ಅವತಾರಿಕೆ ಕೊಟ್ಟದ್ದು, ಅವು ಎಲ್ಲ ದೋಷಗಳಿಗೂ ಅನ್ಯಥಾ ಸಿದ್ಧಿಂ ಮಾಹ, ಅನ್ಯಥಾ ರೀತಿಯಾಗಿ ಅರ್ಥವನ್ನ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಅದೇನು ಅನ್ಯಥಾ ಸಿದ್ಧಿ ಅಂದ್ರೆ ಮುಂದೆ ಹೇಳ್ತಾರೆ ನೋಡಿ. ಶಕ್ರಜಿತೇತ್ಯಾದಿ ಲೀಲೈಷ ಸುರಮೋಹಿನಿ, ಅಸುರಮೋಹಿನಿ ಅದು ಪದಚ್ಛೇದ ಮಾಡಿಕೊಂಡದ್ದು. ಏಷ ಲೀಲಾ ಅಸುರಮೋಹಿನಿ, ಈ ರೀತಿಯಾದಂತಹ ಎಲ್ಲ ಲೀಲೆಗಳು ಏನು ಭಗವಂತ ದೋಷಗಳನ್ನ ತೋರಿಸಿದ್ದಾನೋ, ಎಲ್ಲ ದೋಷಗಳು ಕೂಡ, ಆ ಎಲ್ಲ ಕರ್ಮಗಳು ಕೂಡ ಅವೇನು ಅಂದ್ರೆ ಅಸುರಮೋಹಿನಿ ಏಷಾ ಲೀಲಾ. ಅಸುರರಿಗೆ, ಅಸುರ ಜನರಿಗೆ, ತಾಮಸ ಜನರಿಗೆ ಮೋಹನ ಮಾಡುವ ಸಲುವಾಗಿ ಅವರು ಈ ರೀತಿಯಾಗಿ ಭಗವಂತನ ಬಗ್ಗೆ ತಪ್ಪು ತಿಳಿದುಕೊಂಡು ಅವರ ಅಂಧಂತಮಸ್ಸಿಗೆ ಹೋಗಬೇಕು. ಅದಕ್ಕಾಗಿ ಅಸುರರಿಗೆ ಮೋಹನ ಮಾಡುವ ಸಲುವಾಗಿ ಭಗವಂತ ಈ ರೀತಿಯಾದಂತಹ ಲೀಲೆಗಳನ್ನ ಮಾಡಿದ್ದಾನೆ ಅಂತ ಸ್ಪಷ್ಟವಾಗಿ ಈ ಪ್ರಮಾಣ ತಿಳಿಸಿಕೊಡ್ತಾ ಇದೆ. ಹೀಗಾಗಿ ಭಗವಂತನಿಗೆ ಯಾವ ದೋಷಗಳು ಇಲ್ಲ ಅಂತ ಈ ಪ್ರಮಾಣದಿಂದ ನಮಗೆ ಗೊತ್ತಾಗ್ತದೆ. ಇದು ಮಹಾಭಾರತದ ಶ್ಲೋಕವೇವೂ ಕೂಡ. ಹೀಗಾಗಿ ಏನು ಮೊದಲಿಗೆ ವೇದವ್ಯಾಸ ದೇವರು ತ್ರೈಗುಣ್ಯವರ್ಜಿತಂ ಅಂತ ಹೇಳಿದರು, ಅದಕ್ಕೆ ಭಗವಂತನಿಗೆ ಯಾವುದೇ ದೋಷ ಇಲ್ಲ ಅಂತ ಅರ್ಥವನ್ನ ಹೇಳಿದ್ದು ಶ್ರೀಮದಾಚಾರ್ಯರು.
ಇದಕ್ಕೆ ನಿರ್ಣಾಯಕ ಅಂದ್ರೆ ಮಹಾಭಾರತವೇ ನಿರ್ಣಾಯಕ. ಸ್ಪಷ್ಟವಾಗಿ ಮಹಾಭಾರತವೇ ಈ ರೀತಿಯಾಗಿ ತಿಳಿಸಿಕೊಟ್ಟಿದೆ. ಇವೆಲ್ಲ ದೋಷಗಳು ಕೂಡ ಅಸುರ ಜನರಿಗೆ ಮೋಹನ ಮಾಡುವ ಸಲುವಾಗಿ ಇದ್ದದ್ದೇ ಹೊರತು ವಾಸ್ತವಿಕವಾಗಿ ಭಗವಂತನಿಗೆ ಯಾವ ದೋಷ ಇಲ್ಲ. ಭಗವಂತ ತ್ರೈಗುಣ್ಯ ವರ್ಜಿತ, ನಿರ್ದೋಷ ಅಂತ ಈ ರೀತಿಯಾಗಿ ತಿಳಿದುಕೊಳ್ಳಬೇಕು. ಇದೇ ಸರಿಯಾದ ನಿರ್ಣಯವನ್ನ ಮಾಡಿಕೊಳ್ಳಬೇಕು ಅಂತ ಶ್ರೀಮದಾಚಾರ್ಯರು ಈ ಪ್ರಮಾಣಗಳನ್ನ ಉದಾಹರಣೆ ಮಾಡಿ ನಿರ್ಣಯವನ್ನ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿಯೂ ಕೂಡ ಇನ್ನೂ ಕೆಲವು ದೋಷಗಳು, ಕಂಡ ದೋಷಗಳನ್ನ ತೋರಿಸಿ ಅವು ಕೂಡ ದೋಷಗಳು ಭಗವಂತನಲ್ಲಿ ಇಲ್ಲ, ಅವು ಅಸುರ ಜನ ಮೋಹನಕ್ಕಾಗಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ. 80ನೆಯ ಶ್ಲೋಕ. ಮುಹ್ಯತೆ ಆಚಾರ್ಯ, ಈಗ ಅಸುರ ಮೋಹನಕ್ಕೋಸ್ಕರನೇ ಈ ತರ ಹೇಳಿದ್ದಾರೆ ಅಂತ ಆಚಾರ್ಯ ನಿರ್ಣಯ ಕೊಟ್ಟಿದ್ದಾರೆ ಅಂತ ಹೇಳ್ತೀರಾ. ಆದ್ರೆ ಈಗ ಈ ಶ್ಲೋಕ ಮಾತ್ರ ಬೇರೆ ಹಿಂದಿಂದಿಗೂ ನಮ್ಗೆ ಗೊತ್ತಿಲ್ಲ, ಮುಂದಿನ ಗೊತ್ತಿಲ್ಲ. ಸಪೋಸ್ ಯಾರೊಬ್ರು ಈ ಶ್ಲೋಕ ಮಾತ್ರ ಓದಿದ್ರೆ ಯಾವ ತರ ಅರ್ಥ ಮಾಡ್ಕೊಳ್ತಾರ ಅವರು? ಯಾವ ಶ್ಲೋಕ? ಬೇರೆ ಈಗ ಹೇಳಿದ್ರಲ್ಲ ಇದೇ ಶ್ಲೋಕನ, ಅಸುರ ಮೋಹನಕ್ಕೆ ಒಳಗಾಗ್ತಾರೆ ಆತರ ನಿರ್ಣಯ ಕೊಟ್ಟಿದ್ದಾರೆ ಆಚಾರ್ಯ. ಇದು ಈ ಶ್ಲೋಕ ಮಾತ್ರ ಓದಿದ್ರೆ ಅದ್ ಬೇರೆ ತರ ಅರ್ಥ ಬರುತ್ತಲ್ಲ? ಬೇರೆ ತರ ಏನ್ ಅರ್ಥ ಬರುತ್ತೆ? ಅದ್ವೈತಿಗಳು ಅಂದ್ರೆ ಅಲ್ಲ, ಸ್ಪಷ್ಟವಾಗಿದೆ. ಇವ್ಯಾವ ದೋಷಗಳು ಕೂಡ ಇವ್ಯಾವ ದೋಷಗಳು ದೋಷಗಳಲ್ಲ. ಅಸುರ ಜನ ಮೋಹನಕ್ಕಾಗಿಯೇ ಭಗವಂತ ಈ ರೀತಿಯಾಗಿ ಕ್ರಿಯೆಗಳನ್ನ ಮಾಡಿದ್ದು, ಸೀತಾದೇವಿಯನ್ನು ಹುಡುಕಿದಂತೆ ಮಾಡಿದ್ದು, ದುಃಖಿತನಾದಂತೆ ಮಾಡಿದ್ದು, ತನಗೆ ತಾನು ಗೊತ್ತಿಲ್ಲ ಅಂತ ಈ ರೀತಿ ತಿಳಿಸಿಕೊಂಡದ್ದು, ಇವೆಲ್ಲ ಅಸುರ ಜನ ಮೋಹನಕ್ಕಾಗಿ ಅಂತ ಸ್ಪಷ್ಟ ಶ್ಲೋಕದಲ್ಲೇ ಇದೆ ಅಲ್ಲ. ಶ್ರೀನಿವಾಸ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇವರು ಎಡಬಡ್ದಿಂಗಿಗಳು ಅರ್ಧಂಬರ್ಧ ಅರ್ಥ ಮಾಡ್ಕೊಂಡು ತ್ರೈಗುಣ ವರ್ಜಿತ ಅಂದ್ರೆ ಯಾವ ಗುಣನೂ ಇಲ್ಲ, ಅದಕ್ಕೆ ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಬರುತ್ತೆ ನೋಡಿ, ಅವ್ರು ಹಾಕಿದ್ದಾರೆ ಎಲ್ಲ ಹುಚ್ಚು. ಬಟ್ ಅದೇ ಇವ್ರು ಹೇಳ್ತಾ ಇರೋದ, ಹಿಂದೂ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಅಂತವ್ರಿಗೆ ಹಂಗೆ ಭ್ರಮೆ ಆಗತ್ತೆ ಅಂತ. ಮೂಲ ಶ್ಲೋಕ ಪ್ರಶ್ನೆ ಕೇಳ್ತಾ ಇದ್ದೀರಾ ನೀವು? ಈ ಶ್ಲೋಕಕ್ಕೆ ಯಾವುದು? ನಾರಾಯಣ ಸರೋವರ ಅಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀರಾ? ಇಲ್ಲ ಆತರ ಅಲ್ಲ. ಇವಾಗ ಈ ಶ್ಲೋಕ ಮಾತ್ರ ನೋಡಿದ್ರೆ ಯಾವ ಶ್ಲೋಕ? ಅಂದ್ರೆ ಈ ಶ್ಲೋಕ ಅಂದ್ರೆ ಯಾವುದು? ಈಗ 79 ಇದ್ರಲ್ಲಿ ಸ್ಪಷ್ಟ ಇದೆ ಅಲ್ಲ, ಇದರಲ್ಲಿ ಪ್ರಶ್ನೆ ಬರ್ತದೆ. ಇದರಲ್ಲಿ ಅಸುರ ಜನ ಮೋಹನಕ್ಕಾಗಿ ಮಾಡಿದ್ದು ಅಂತ ಸ್ಪಷ್ಟ ಇದೆ. ಅಲ್ಲ ಆಚಾರ್ಯ ಅವ್ರು ಹೇಳ್ತಾ ಇರೋದು, ಈಗ 4 ಪಾದದಲ್ಲಿ 4ನೇ ಪಾದನ ಅವ್ರು ಹೇಳೋದೇ ಇಲ್ಲ. 4ನೇ ಪಾದನ ಅವ್ರ ಅಸುರ ಮೋಹಿನಿ ಲೆಕ್ಕನೇ ಹೇಳೋದಿಲ್ಲ, ಮಿಕ್ಕಿದ್ದು 3 ಮಾತ್ರ ಹೇಳ್ತಾ ಬರ್ತಾರೆ. ಆತರ ಅವ್ರು ಹೇಳ್ತಾ ಇರೋದು ಅದ್ವೈತಿಗಳು. ಹೇಳ್ಬೇಕಾದ್ರೆ ರಾಮ ಮುಗ್ಧ ಅಂತಾನೆ, ಅವ್ರ ಆತ್ಮ ಅವನಿಗೆ ತನಗ್ ತಾನೇ ಗೊತ್ತಿಲ್ಲ, ಸೀತಾ ಹುಡುಕ್ತಾನೆ, ಇವರು ಇಂದ್ರಜಿತ್ನಿಂದ ಬಂಧಿಸ್ತಾರೆ, ಎಲ್ಲಾರು ಮಾಡ್ತಾರೆ. ಹೀಗಿರ್ಬೇಕಾದ್ರೆ ದೇವನ್ನ ರಾಮ ಅಂತ, ಅವನ ದೇವ್ರು ಅಂತ ಯಾಕಂತೀರಾ? ಅವನ್ಗೆಲ್ಲಾನು ಇದೆ, ಅದರಿಂದ ನಾವು ಅವರು ಎಲ್ಲ ಒಂದೇ ಅಂತ ಹೇಳ್ತಾರೆ ಅಂತ ಅವ್ರು ಹೇಳ್ತಾ ಇರೋದು. ಅದಕ್ಕೆ ಶ್ಲೋಕ ಫುಲ್ ನೋಡ್ಬೇಕಲ್ಲ. ಶ್ಲೋಕ ಸಂಪೂರ್ಣವಾಗಿ ನೋಡಿದಾಗ, ಉಪಕ್ರಮ ಉಪಸಂಹಾರವನ್ನು ನೋಡಿದಾಗ ನಿರ್ಣಯ ಮಾಡಿಕೊಳ್ಳಬೇಕು ಅಂತ ಹೇಳಿದ್ದು. ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ದು ನೋಡಿ, ಯಾವುದು? ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಅಂತ ಈ ಶ್ಲೋಕವನ್ನ ಪ್ರಾರಂಭದಲ್ಲಿಯೂ ಹೇಳಿದ್ದಾರೆ, ಉಪಸಂಹಾರದಲ್ಲಿಯೂ ಹೇಳಿದ್ದಾರೆ ಅಂತ ತಿಳಿಸಿಕೊಟ್ರು. ಅಂದ್ರೆ ಮುಖ್ಯವಾಗಿ ನಾವು ಏನೇ ನಿರ್ಣಯ ಮಾಡಿಕೊಳ್ಳಬೇಕಾದರೂ ಕೂಡ ಬರೇ ಮಧ್ಯದಲ್ಲಿ ಇದ್ದುದನ್ನ ತೆಗೆದುಕೊಂಡು ನಿರ್ಣಯ ಮಾಡಿಕೊಳ್ಳೋದಲ್ಲ. ಮಧ್ಯದಲ್ಲಿ ಒಂದ್ ಯಾವ್ದೋ ಇಟ್ಕೊಂಡು ಅದಕ್ಕೇನ್ ಅರ್ಥದನೋ ಅದೇ ರೀತಿ ತಿಳಿದುಕೊಂಡು ಬಿಡೋದಲ್ಲ. ಪ್ರಾರಂಭದಲ್ಲಿ ಏನಿದೆ, ಕೊನೆಯಲ್ಲಿ ವಿಷಯಗಳೇನು ಬಂದಿವೆ, ನಾವು ಎಲ್ಲಾ ವಿಚಾರವನ್ನ ಎಲ್ಲಾ ತಿಳಿದುಕೊಂಡು ಒಂದು ಅರ್ಥವನ್ನು ನಿರ್ಣಯ ಮಾಡಿಕೊಳ್ಳಬೇಕು. ಹೀಗಿರುವಾಗ ನೀವು ಒಂದೇ ಶ್ಲೋಕದಲ್ಲಿ ಏನೇ 3 ಪಾದ ಅರ್ಥ ಮಾಡಿಕೊಂಡು 4ನೇ ಪಾದ ಅರ್ಥ ಮಾಡಿಕೊಳ್ಳೋದಿಲ್ಲ ಅಂತಂದ್ರೆ ಅದು ಕ್ರಮನೇ ಅಲ್ಲ, ಅದು ನಿರ್ಣಯ ಮಾಡಿಕೊಳ್ಳುವಂತಹ ಕ್ರಮನೇ ಅಲ್ಲ. ಅಟ್ಲೀಸ್ಟ್ ಶ್ಲೋಕವನ್ನು ಸಂಪೂರ್ಣ ನೋಡಿ ಆದರೂ ಕೂಡ ಆ ನಿರ್ಣಯವನ್ನು ಮಾಡಿಕೊಳ್ಳಬೇಕು. ಸ್ಪಷ್ಟವಾಗಿ ಉತ್ತರ ಕೊನೆಯ ಪಾದದಲ್ಲಿ ಆ ಲೀಲೈಷಾ ಮೋಹಿನಿ ಅಂತಿದ್ದಾಗ ತಪ್ಪು ತಿಳುವಳಿಕೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಯ್ತು ಸರ್. ಮುಂದಿನ ಶ್ಲೋಕ 80ನೇ ಶ್ಲೋಕ ನೋಡಿ. ಮುಹ್ಯತೆ ಶಸ್ತ್ರಪಾತೇನ ಮುಹ್ಯತೆ ಶಸ್ತ್ರಪಾತೇನ
ರುಧಿರಸ್ರವಃ ಭಿನ್ನತ್ವಗ್ರುಧಿರಸ್ರವಃ ಅಜಾನನ್ ಪೃಚ್ಛತಿ ಸ್ಮಾನ್ಯಾನ್ ಅಜಾನನ್ ಪೃಚ್ಛತಿ ಸ್ಮಾನ್ಯಾನ್ ತನುಂ ತ್ಯಕ್ತ್ವಾ ದಿವಂ ಗತಃ ತನುಂ ತ್ಯಕ್ತ್ವಾ ದಿವಂ ಗತಃ ಮುಹ್ಯತೆ ಶಸ್ತ್ರಪಾತೇನ ಭಿನ್ನತ್ವಗ್ರುಧಿರಸ್ರವಃ ಅಜಾನನ್ ಪೃಚ್ಛತಿ ಸ್ಮಾನ್ಯಾನ್ ತನುಂ ತ್ಯಕ್ತ್ವಾ ದಿವಂ ಗತಃ ಎಂಬುದಾಗಿ 80ನೇ ಶ್ಲೋಕ. ಪದಚ್ಛೇದ. ಮುಹ್ಯತೆ ಶಸ್ತ್ರಪಾತೇನ, ಭಿನ್ನತ್ವಕ್ ಬಿಡಿಸ್ಕೊಳ್ಳೋದು, ಭಿನ್ನತ್ವಕ್ ಅಂತ ಆಗ್ತದೆ. ರುಧಿರಸ್ರವಃ, ಭಿನ್ನತ್ವಕ್ ರುಧಿರಸ್ರವಃ. ಅಜಾನನ್ ಪೃಚ್ಛತಿ ಸ್ಮ ಅನ್ಯಾನ್ ತನುಂ ತ್ಯಕ್ತ್ವಾ ದಿವಂ ಗತಃ ಎಂಬುದಾಗಿ ಪದವಿಭಾಗ. ಇಲ್ಲಿಯೂ ಕೆಲವು ದೋಷಗಳನ್ನ ಹೇಳಿ ಕಾಣಿಸ್ತಾವಲ್ಲ ಅಂತ ಹೇಳಿ, ಇವು ದೋಷಗಳು ಭಗವಂತನಿಗಿಲ್ಲ, ಇವು ಅಸುರ ಜನ ಮೋಹನಕ್ಕಾಗಿ ಅಂತ ಸ್ಪಷ್ಟ ತಿಳಿಸ್ತಾ ಇದ್ದಾರೆ. ಪ್ರಮಾಣ ಇದೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಏನು ಮತ್ತೇನ್ ದೋಷ ಕಂಡಿವೆ, ಏನ್ ತೋರಿಸಿದ್ದಾನೆ ಭಗವಂತ ಅಂದ್ರೆ, ಮುಹ್ಯತೆ ಶಸ್ತ್ರಪಾತೇನ, ಶಸ್ತ್ರಪಾತೇನ ಶಸ್ತ್ರ ಪ್ರಹಾರೇಣ ಅಂತ ಅರ್ಥ. ಶಸ್ತ್ರದಿಂದ ಹೊಡೆಸಿಕೊಂಡಾಗ ಮುಹ್ಯತೆ ಭಗವಂತ ಮೋಹಿತನಾಗಿದ್ದು ಕಾಣಿಸ್ತದೆ. ಎಲ್ಲಿ ಅಂದ್ರೆ ನಾವು ಕೃಷ್ಣಾವತಾರದಲ್ಲಿ ತಗೊಳ್ಳೋದಾದರೆ, ನರಕಾಸುರನ ಒಂದು ಹತ್ತಿರದಲ್ಲಿ ಹೋದಾಗ ಯುದ್ಧ ಮಾಡುವಾಗ ಭಗವಂತ ಮೂರ್ಛಿತನಾಗಿ ಬಿದ್ದಂತೆ ನಟನೆಯನ್ನು ಮಾಡಿದ್ದಾನೆ. ಆಗ ಸತ್ಯಭಾಮೆ ತಾನು ಯುದ್ಧವನ್ನ ಆಡಿ ನರಕಾಸುರನನ್ನ ಸೋಲಿಸ್ತಾಳೆ. ಹೀಗೆಲ್ಲ ಕಥೆ ಬರ್ತದೆ. ಅಲ್ಲಿ ಭಗವಂತ ಮೋಹಿತನಾಗಿ ನರಕಾಸುರನ ಶಸ್ತ್ರಗಳಿಂದ ಹೊಡೆಸಿಕೊಂಡು ಮೋಹಿತನಾದಂತೆ ತಾನು ತೋರಿಸಿದ್ದಾನೆ. ಹೀಗಾಗಿ ಶಸ್ತ್ರಪಾತೇನ ಮುಹ್ಯತೆ. ಇನ್ನು ಭಿನ್ನತ್ವಕ್ ಅಂತಿದೆ. ಭಿನ್ನತ್ವಕ್ ರುಧಿರಸ್ರವಃ ಅಂತ ಇದೆ. ಇನ್ನು ಕೆಲವು ಪ್ರಸಂಗದಲ್ಲಿ ಭಗವಂತ ಅನೇಕ ಶಸ್ತ್ರಾಸ್ತ್ರಗಳಿಂದ ತಾನು ಹೊಡೆಸಿಕೊಂಡಾಗ ತನ್ನ ಚರ್ಮ ಸೀಳಿದಂತಹ ಒಂದು ಘಟನೆಗಳನ್ನ ಭಗವಂತ ತೋರಿಸಿದ್ದಾನೆ. ಇದು ಒಂದು ದೋಷ. ದೇಹ ಯಾರ್ದು ಅಂದ್ರೆ, ಪ್ರಾಕೃತವಾದಂತಹ ದೇಹ ಯಾರಿಗಿರ್ತದೋ ಅವರ ದೇಹ ಸೀಳಬೇಕು, ರಕ್ತ ಬರಬೇಕು. ಭಗವಂತನದ್ದು ಅದೇ ರೀತಿಯಾಗಿ ಆಗಿದೆಯಲ್ಲ, ಭಗವಂತನ ದೇಹವು ಸೀಳಿದೆಯಲ್ಲ. ಭೀಷ್ಮಾಚಾರ್ಯರ ಒಂದು ಬಾಣಕ್ಕೆ ಭಗವಂತನ ಹಣೆಯ ಭಾಗ ಇದು ಸೀಳಿ ರಕ್ತ ಬಂತು ಅಂತ ಕಥೆಯಲ್ಲಿ ಬರುತ್ತದೆ. ಹೀಗಾಗಿ ಇದು ಒಂದು ದೋಷ. ಭಿನ್ನತ್ವಕ್ ರುಧಿರಸ್ರವಃ. ರುಧಿರ ಅಂದ್ರೆ ರಕ್ತ. ರುಧಿರಸ್ರವಃ ಅಂದ್ರೆ ರಕ್ತ ಹರಿದಂತಹ ಪ್ರಸಂಗ. ಇದು ಕೂಡ ಅಲ್ಲಿ ತೋರಿಸಿದ್ದಾನೆ ಭಗವಂತ. ಇದು ದೋಷ. ಇನ್ನು ಮುಂದಿನದ್ದು ಅಜಾನನ್ ಪೃಚ್ಛತಿ ಸ್ಮ ಅನ್ಯಾನ್. ತನಗೆ ಗೊತ್ತಿಲ್ಲದೆ ಇದ್ದದ್ದನ್ನ ಮತ್ತೊಬ್ಬರಿಗೆ ಕೇಳಿದಂತಹದ್ದು. ಮತ್ತೊಬ್ಬರಿಗೆ ಕೇಳ್ತಾನೆ ಅಂತಂದ್ರೆ ತನಗೆ ಗೊತ್ತಿಲ್ಲ ಅಂತ ಅರ್ಥ. ಹೀಗೂ ಒಂದು ಪ್ರಸಂಗವನ್ನ ಭಗವಂತ ಮಾಡಿ ತೋರಿಸಿದ್ದಾನೆ. ಈ ಜರಾಸಂಧ ತಾನು ಕೃಷ್ಣ ದ್ವಾರಕಾಪಟ್ಟಣದಲ್ಲಿ ಆ ಕೃಷ್ಣ ಪರಮಾತ್ಮನ ಒಂದು ವಿಶೇಷವಾಗಿ ಸನ್ನಿಧಾನದಲ್ಲಿದ್ದಾಗ ಎಲ್ಲರ ಮೇಲೆ ಆಕ್ರಮಣವನ್ನು ಮಾಡಿದಾಗ ಕೃಷ್ಣ ಮತ್ತು ಬಲರಾಮರು ತಾವು ಧಾವಿಸಿಕೊಂಡು ಹೋಗ್ತಾರೆ. ಜರಾಸಂಧ ಬೆನ್ನಹತ್ತಾನೆ. ಆಗ ಮಧ್ಯದಲ್ಲಿ ಪರಶುರಾಮ ದೇವರ ಭೇಟಿಯಾದಂತಹ ಪ್ರಸಂಗ. ಅಲ್ಲಿ ಪರಶುರಾಮ ದೇವರಿಗೆ ಕೃಷ್ಣ ತಾನು ಕೇಳಿದ್ದು, ಎಲ್ಲಿ ನಾನು ಹೋದರೆ ಈ ಜರಾಸಂಧನಿಂದ ತಪ್ಪಿಸಿಕೊಳ್ಳಬಹುದು ಅಂತ ಒಂದು ಸ್ಥಳವನ್ನ ಕೇಳ್ತಾರೆ. ಕೃಷ್ಣ ಪರಶುರಾಮ ದೇವರಿಗೆ ಕೇಳಿದ್ದು. ಹೀಗೊಂದು ಪ್ರಸಂಗ. ತನಗ್ ಗೊತ್ತಿಲ್ಲದೆ ಇದ್ದದ್ದನ್ನ ಕೇಳಿದಂತೆ. ಅಜಾನನ್ ಪೃಚ್ಛತಿ ಸ್ಮ ಅನ್ಯಾನ್. ಅನ್ಯಾನ್ ಅಂದ್ರೆ ಪರಶುರಾಮ ದೇವರಿಗೆ ಕೇಳಿದಂತಹ ಒಂದು ಪ್ರಸಂಗ. ಇದು ಒಂದು ದೋಷ. ಮತ್ತೊಬ್ಬರಿಗೆ ಕೇಳ್ತಾನೆ, ತನಗ್ ಗೊತ್ತಿಲ್ಲ ಅಂತ ಅರ್ಥ. ಇನ್ನೊಂದು ಕೊನೆಯದಾಗಿ ತನುಂ ತ್ಯಕ್ತ್ವ ದಿವಂ ಗತಃ. ಕೃಷ್ಣ ಪರಮಾತ್ಮನೇ ತಾನೇನ್ ಮಾಡಿದ ಅಂದ್ರೆ, ತಾನು ಪರಂಧಾಮಕ್ಕೆ ಹೋಗುವಾಗ
ಒಂದು ದೇಹವನ್ನ ಬಿಟ್ಟು ತಾನು ಹೋದ. ಅಂತ ಮನುಷ್ಯರಂತೆ ದೇಹವನ್ನು ಬಿಟ್ಟು ಹೋಗ್ತಾನೆ ಅಂದ್ರೆ ಅದು ದೋಷ, ಪ್ರಾಕೃತಿಕ ದೇಹ ಅಂತ ಅನಿಸ್ತದೆ. ಹೀಗಾಗಿ ಅದು ಒಂದು ದೋಷವನ್ನ ಭಗವಂತ ತೋರಿಸಿದ್ದಾನೆ ಅಂತ ಪ್ರಶ್ನೆ. ತೋರಿಸಿದ್ದಾನೆ ಇಲ್ಲ ಅಂದ್ರೆ ಈ ತೋರಿಸಿದಂತಹ ಈ ದೋಷಗಳು ಏನಿವೆ ಅಲ್ಲ, ಇವು ದೋಷಗಳಲ್ಲ, ಇವು ಅಸುರ ಜನಮೋಹನಕ್ಕಾಗಿ ಅಂತ ಮುಂದಿನ ಶ್ಲೋಕದಲ್ಲಿ ಅದನ್ನ ಸ್ಪಷ್ಟಪಡಿಸ್ತಾರೆ. 81ನೇ ಶ್ಲೋಕ. ಇತ್ಯಾದ್ಯಸುರ ಮೋಹಾಯ ಇತ್ಯಾದ್ಯ ಅಸುರ ಮೋಹಾಯ ದರ್ಶಯಾಮಾಸ ನಾಟ್ಯವತ್ ದರ್ಶಯಾಮಾಸ ನಾಟ್ಯವತ್ ಅವಿದ್ಯಮಾನಮೇವೇಶಃ ಅವಿದ್ಯಮಾನಮೇವೇಶಃ ಕುಹಕಂ ತದ್ವಿದುಃಸುರಾಃ ಕುಹಕಂ ತದ್ವಿದುಃಸುರಾಃ. ಇತ್ಯಾದ್ಯಸುರ ಮೋಹಾಯ ದರ್ಶಯಾಮಾಸ ನಾಟ್ಯವತ್ ಅವಿದ್ಯಮಾನಮೇವೇಶಃ ಕುಹಕಂ ತದ್ವಿದುಃಸುರಾಃ ಎಂಬುದಾಗಿ 81ನೇ ಶ್ಲೋಕ. ಪದಚ್ಛೇದ. ಇತಿ ಇತ್ಯಾದ್ಯಸುರ ಮೋಹಾಯ, ಇತ್ಯಾದಿ ಪದಚ್ಛೇದ. ಇತಿ ಆದಿ ಅಸುರ ಮೋಹಾಯ ದರ್ಶಯಾಮಾಸ ನಾಟ್ಯವತ್ ಅವಿದ್ಯಮಾನಂ ಏವ ಈಶಃ ಕುಹಕಂ ತದ್ ವಿದುಃ ಸುರಾಹ ಎಂಬುದಾಗಿ ಪದಚ್ಛೇದ. ನೋಡಿ, ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇತ್ಯಾದ್ಯಸುರ ಮೋಹಾಯ ದರ್ಶಯಾಮಾಸ. ಇತ್ಯಾದಿ ಮೇನ್ ಹೇಳಿದರಲ್ಲ, ಶಸ್ತ್ರದಿಂದ ಹೊಡೆಸಿಕೊಂಡಾಗ ಮೋಹಿತನಾಗಿದ್ದು, ಚರ್ಮ ಸೀಳಿದ್ದು, ರಕ್ತ ಹೊರಗೆ ಬಂದಿದ್ದು, ತಿಳಿಯದೆ ಕೇಳಿದ್ದು, ದೇಹವನ್ನು ಬಿಟ್ಟು ಹೋಗಿದ್ದು, ಎಲ್ಲ ದೋಷಗಳು ಕೂಡ ಏನಿವೆ ಕಂಡಿವೆ ಅಲ್ಲ, ಇವೆಲ್ಲವೂ ಇತ್ಯಾದ್ಯಸುರ ಮೋಹಾಯ, ಇವೆಲ್ಲವೂ ಕೂಡ ಇವೇ ಮೊದಲಾದವುಗಳು. ಇನ್ನೇನು ದೋಷಗಳು ಅಂತ ಕಾಣಿಸ್ತವೋ ಇವೆಲ್ಲವೂ ಕೂಡ ಅಸುರ ಮೋಹಾಯ ದರ್ಶಯಾಮಾಸ. ಭಗವಂತ ಅಸುರ ಜನರಿಗೆ ಮೋಹನ ಮಾಡುವ ಸಲುವಾಗಿ ದರ್ಶಯಾಮಾಸ ತೋರಿಸಿದ್ದಾನೆ. ಅದು ಹೇಗೆ ಅಂದ್ರೆ ನಾಟ್ಯವತ, ನಾಟ್ಯವನ್ನ ಮಾಡುವಂತಹ ವ್ಯಕ್ತಿ ಹೇಗೆ ಜನರಿಗೆ ತೋರಿಸುವುದಕ್ಕಾಗಿ ನಾಟ್ಯವನ್ನ ಮಾಡ್ತಾನೋ ಹಾಗೆ ಭಗವಂತ ಅಸುರ ಜನರಿಗೆ ತೋರಿಸುವುದಕ್ಕಾಗಿ ಅವರಿಗೆ ಮೋಹನ ಮಾಡುವ ಸಲುವಾಗಿ ಈ ರೀತಿಯಾಗಿ ತೋರಿಸಿದ್ದೇ ಹೊರತು ಅದು ತನ್ನಲ್ಲಿ ಸ್ವಾಭಾವಿಕವಾಗಿ ಇದ್ದದ್ದಲ್ಲ. ಮುಂದೆ ಸ್ಪಷ್ಟವಾಗಿ ತಿಳಿಸ್ತಾರೆ ನೋಡಿ. ಅವಿದ್ಯಮಾನಂ, ಇಲ್ಲದೇ ಇದ್ದದ್ದು, ಇಲ್ಲದೇ ಇದ್ದಂತಹ ದೋಷಗಳನ್ನೇ ಅವಿದ್ಯಮಾನಂ ಏವ, ಸ್ಪಷ್ಟವಾಗಿ ಏವಕಾರವನ್ನು ಹೇಳ್ತಾ ಇದ್ದಾರೆ. ಅವಿದ್ಯಮಾನಂ ಏವ ಅಂದ್ರೆ ಬರೀ ಇಲ್ಲದೇ ಇದ್ದದ್ದನ್ನಿಲ್ಲ, ಇಲ್ಲದೇ ಇದ್ದದ್ದನ್ನೇ ಈಶಃ ಭಗವಂತ ನಾಟ್ಯವತ ದರ್ಶಯಾಮಾಸ, ನಾಟ್ಯವನ್ನ ತೋರಿಸುವಂತೆ ಇಲ್ಲದೇ ಇದ್ದದ್ದನ್ನೇ ಭಗವಂತ ಈ ದೋಷಗಳನ್ನ ತೋರಿಸ್ತಾನೆ. ಇದು ಅಸುರರು ಏನ್ ಮಾಡ್ತಾರೆ ಅಂದ್ರೆ, ಭಗವಂತ ಈ ಹರಿ ಭಗವಂತನಲ್ಲಿ ಈ ದೋಷಗಳು ಇವೆ ಅಂತ ತಿಳಿದುಕೊಂಡು ಬಿಡ್ತಾರೆ ಹಂಗೆ ತೋರಿಸಿದಾಗ. ಆದ್ರೆ ದೇವತೆಗಳು ಮಾತ್ರ ಸುರಾಹ ತತ್ ಕುಹಕಂ ವಿದುಹು, ದೇವತೆಗಳು ಮಾತ್ರ ಈ ರೀತಿಯಾಗಿ ತೋರಿಸಿದಾಗ ಇದು ಕಪಟ, ಇದು ಭಗವಂತ ನಾಟಕ ಮಾಡಿದ್ದು, ಇದು ನಿಜವಾಗಿ ಭಗವಂತನಲ್ಲಿ ಇಲ್ಲ, ಭಗವಂತ ಅಸುರ ಜನ ಮೋಹನಕ್ಕಾಗಿ ನಾಟಕವನ್ನ ಮಾಡಿದ್ದು ಅಂತ ದೇವತೆಗಳು ತಿಳಿದುಕೊಳ್ತಾರೆ ಅಂತ ಸ್ಪಷ್ಟವಾಗಿ ಪ್ರಮಾಣ ತಿಳಿಸಿಕೊಡ್ತಾ ಇದೆ. ಇಲ್ಲದೆ ಇದ್ದದ್ದನ್ನೇ ತೋರಿಸಿದ್ದಾನೆ. ದೇವತೆಗಳು ಕೂಡ ಅವುಗಳನ್ನು ಹೇಗೆ ತಿಳಿದುಕೊಳ್ತಾರೆ ಅಂದ್ರೆ ಇದು ನಾಟಕಕ್ಕಾಗಿ, ನಟನೆ ಮಾಡುವುದಕ್ಕಾಗಿ ಭಗವಂತ ತೋರಿಸಿದ್ದು ಅಂತೆ ದೇವತೆಗಳು ತಿಳಿದುಕೊಳ್ತಾರೆ ಅಂತ ಈ ರೀತಿಯಾಗಿ ಸ್ಪಷ್ಟವಾಗಿ ಪ್ರಮಾಣ ಇದ್ದಾಗ ಭಗವಂತನಿಗೆ ಯಾವ ದೋಷಗಳು ಇಲ್ಲ, ಭಗವಂತ ನಿರ್ದೋಷ ಅಂತ ಈ ರೀತಿಯಾಗಿ ಶ್ರೀಮದಾಚಾರ್ಯರು ಪ್ರಮಾಣಗಳನ್ನ ಕೊಟ್ಟು ಭಗವಂತನಿಗೆ ನಿರ್ದೋಷತ್ವವನ್ನ ನಿರ್ಣಯವನ್ನ ಈ ರೀತಿಯಾಗಿ ಮಾಡಿದ್ದಾರೆ. ಇದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕಗಳಲ್ಲಿಯೂ ಕೂಡ ಸಮರ್ಥನೆಯನ್ನ ನಿರ್ಣಯವನ್ನ ಮಾಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.